ಎಲ್ರಿಗೂ ನಮಸ್ಕಾರ. ಡೇ 3 ರೈಡಿಗೆ ಹೊರಟಿದ್ದೇವೆ. ಇವತ್ತು ತೇಕ್ಕಡಿ, ಚದುರಂಗಪಾರ, ಒಗಮನ್ 3 ಪ್ಲೇಸ್ ಸುತ್ತಲಿಕ್ಕೆ. ಅಲ್ಲಿ ಗೊತ್ತುಂಟಲ್ಲ, ನಿನ್ನೆ ಪಾಯಿಂಟ್ ನಿಂತುಕೊಂಡು ಹೋಗ್ಲಿಕ್ಕೆ ಇರ್ಬೋದು. ಕಾರಣ ಇಲ್ಲಿಯ ಬ್ಯೂಟಿ ಅಂತ ಹೇಳಿದರೆ ನಿಮಗೆ 3 ದಿನದಲ್ಲೆಲ್ಲ ಮುಗಿಸೋದಲ್ಲ, ಅದು 1 ವಾರ ಎಲ್ಲ ಸ್ಟೇ ಆಗಬೇಕಲ್ಲ. 1 ವಾರ ಇದ್ರು ಅಂದರೆ ನಮಗೆ ಇದುಂಟು ಅಂತ ನೋಡಲಿಕ್ಕೆ ಪ್ಲೇಸ್ ಉಂಟು. 1 ವಾರ ಇದ್ದರೂ ಕೂಡ ಹಾಗೆ ನೋಡಿ, ನಮ್ಮ ಹ್ಯುಂಡೈ ಹೊರಟಿದೆ. ರಥ ಇನ್ನು ರಾತ್ರಿ ಮಲಗುವ ಸಹ ಹಾಗೆ ತುಂಬ ಲೇಟಾಗಿದೆ, 1:30 ಎಲ್ಲ ಆಗಿದೆ ಕಾರಣಾಂತರಗಳಿಂದ. ಹಾಗೆ ಆ ಕಾರಣಗಳೆಲ್ಲ ನಮ್ಮ ಬ್ರೋ ಗ್ಯಾಂಗ್ ಚಾನಲಲ್ಲಿ ಚಂದ ಎಕ್ಸ್ಪ್ಲೇನ್ ಮಾಡ್ಯಾರ ಅವರು. ಬಟ್ ನಮ್ಮ ಸುಮಂತ್ ಅವರ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕಿ ಸೆಟ್ಟಾಗಿ ಒಂದು ಡಾನ್ ಥರ ಕೂತ್ಕೊಂಡಿದ್ದಾರೆ ಡ್ರೈವಿಂಗ್ ಸೀಟಲ್ಲಿ. ನಾನು ಯಾವಾಗಲೂ ರೈಟ್ ಕೂತ್ಕೊಳ್ಳೋದು, ಇವತ್ತು ತಪ್ಪಿತು. ಎಸ್, ಲೆಟ್ಸ್ ಮೀಟ್ ಎಟ್ ತೇಕ್ಕಡಿ. ಅದಕ್ಕಿಂತ ಮೊದಲು ತಿಂಡಿ ತಿನ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ನಿನ್ನೆದ್ದೇ ಹೋಟ್ಲು ಸೇಮ್ ಬೇರೆ ಹೋಟೆಲಾ? ಯಾವುದದು? ರಾಜ್ಭವನ್ ಅಂತ ಹೋಟ್ಲ್ ಅಂತೆ. ಹಾಗಾದರೆ ಅಲ್ಲಿದ್ದೊಂದು ರಿವ್ಯೂ ಕೊಡುವ ಇವತ್ತು. ಹಾಗಾದರೆ ಹೋಟೆಲಲ್ಲಿ ಮೀಟ್ ಆಗುವ. ನೋಡಿ, ಆಗ ಹೇಳಿದ ರಾಜ್ಭವನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಸೊ ನಾವಿಲ್ಲಿ ಬೋಧಿ ಹೋಟೆಲ್ ಅಂತೇಳಿ ಒಂದು ಹೋಟೆಲ್ಗೆ ಬಂದಿದ್ದೇವೆ. ಹಾಗೆ ಈಗ ಹೋಟೆಲ್ನ ಒಳಗೆ ಹೋಗ್ತೇವೆ. ನೋಡ, ತಿಂಡಿ ಎಲ್ಲ ಬಂದ ಮತ್ತೆ ರಿವ್ಯೂ ಕೊಡು. ಸೊ ನಮ್ಮದು ಪೊಂಗಲ್ ಬಂದು ತಿಂದೆಲ್ಲ ಆಯ್ತು, ಖಾಲಿ ಆಗ್ತಾ ಉಂಟು. ಸ್ವಲ್ಪ ಉಂಟು, ಒಳ್ಳೆ ಟೇಸ್ಟ್ ಇತ್ತು ಮಾತ್ರ. ವಿಡಿಯೋ ತೆಗಿಲಿಕ್ಕೂ ಆಗಲಿಲ್ಲ. ಇವರದ್ದು 3 ಜನರದ್ದು ಮಸಾಲೆ ದೋಸೆ ಊಟ ಬಿಟ್ಟರೆ ಒಳ್ಳೆ ನೆಕ್ಸ್ಟ್ ವಾಪಸ್ ಇನ್ನೊಂದು ಆರ್ಡರ್ ಮಾಡಿದ್ದೇವೆ. ಒಂದು ಉತ್ತಪ್ಪ ಮತ್ತೊಂದು ರವಾ ದೋಸೆ, 2 ಉತ್ತಪ್ಪ ಬಿಡಿ. ಸೊ ನೋಡುವ, ಬರ್ಬೋದು ಈಗ. ಹೇಗುಂಟಾಗ ನೋಡುವ. ಒಳ್ಳೆ ಉಂಟ ಈಗ. ನೀವು ಬರ್ಬೇಕು ಮಾರೆ, ನೀವೀಗೆಲ್ಲ ಬನ್ನಿ. ಬಾಳೆಹಣ್ಣು ಮಾತ್ರ ಖಾಲಿ ಬಿಟ್ಟಿದ್ದಾರೆ, ಮತ್ತೆಂತ ಇಲ್ಲ. 4 ಕಾಫಿ ಆರ್ಡರ್ ಮಾಡಿದ್ವಿ. ಇಲ್ಲಿ ಕೊಟ್ಟ ಒಂದು ಇದರಲ್ಲಿ ನೋಡಿ ಅಂತೆ, ಗ್ಲಾಸ್ ಎಲ್ಲ ಯೂಸ್ ಮಾಡಿದ್ವಿ ನಮ್ಮ ಹಿತ್ತಾಳೆ ಪಾತ್ರದಲ್ಲಿ. ಭಾರಿ ಖುಷಿ ಆಗ್ತದೆ ನೋಡುವಾಗ. ನಮ್ಮದು ಬರೋದು ಲೈಟ್, ಅವರದ್ದು ಬರೋದು ಸ್ಟ್ರಾಂಗ್. ನೋಡುವ, ಎಲ್ಲ ಕಡೆ ಗ್ಲಾಸಲ್ಲಿ ಮಾತ್ರ ಬರೋದು, ಇಲ್ಲಿ ಒಳಗಡೆ ಹಾಕಿ ಬಿಟ್ಟಿದ್ದಾರೆ. ಹೌದು, ಅದು ಹಾಲು ಎಕ್ಸ್ಟ್ರಾ. ಇನ್ನೂ ಸಹ ಲೈಟ್ ಆಗ್ತದೆ ನೋಡಿ, ಇನ್ನೂ ಸಹ ಲೈಟ್ ಆಗಬೇಕು. ಅಂದರೆ ನೋಡಿ, ತಿಂಡಿ ಎಲ್ಲ ತಿಂದು ಹೋಟೆಲಿಂದ ಹೊರಟಿದ್ದೇವೆ. ನೆಕ್ಸ್ಟ್ ತೇಕಡಿ. ಭಾರಿ ಒಳ್ಳೆ ತಿಂಡಿ ಆಯಿತಾ, ಮಿನಿಮಲ್ ಪ್ರೈಸ್, ಒಳ್ಳೆದಿತ್ತು. ಸಾರಿ ತಿಂದ್ವಿ. ನೋಡಿ, ತೇಕಡಿಯಲ್ಲಿದ್ದೇವೆ. ನಿನ್ನೆ ಹಾಗೆ ಬಸ್ಸಲ್ಲಿ ಹೊರಟಿದ್ದೇವೆ. ನೋಡಿ, ಇಲ್ಲಿ ಈಗ ಸಫಾರಿ ಅಂತ ಇದು, ಅಲ್ಲಿ ಬೋಟಿಂಗ್ ಎಲ್ಲ ಉಂಟಂತೆ ಒಳಗಡೆ. ಬೋಟಿಂಗ್ ಟೈಮಲ್ಲಿ ಆನೆಗಳೆಲ್ಲ ಬರ್ತಾವಂತೆ ನೀರು ಕುಡಿಲಿಕ್ಕೆ. ಕೆಲವೊಮ್ಮೆ ಸಿಗ್ತವೆ, ಕೆಲವೊಮ್ಮೆ ಸಿಗುವುದಿಲ್ಲ. ಹಾಗೆ ಈಗ ನಮ್ಮದೊಂದು ಹೋಪ್ ಎಂತ ಅಂತ ಹೇಳಿದರೆ, 1:45 ಒಂದು ಬೋಟ್ ಉಂಟು. ಟೈಮಿಂಗ್ಸ್ ಎಲ್ಲ ಉಂಟು ಬೋಟಿಗೆ, 11:15, 1:15, ಹಾಗೆ ಬೇರೆ ಬೇರೆ 4 ಬೋಟಿಂಗ್ ದಿನಕ್ಕೆ ಟೈಮಿಂಗ್ಸ್ ಪ್ರಕಾರ. 1/4 ಗಂಟೆ ಒಂದು ಬಸ್ ಉಂಟು. ಹಾಗೆ ಹೊರಟಿದ್ದೇವೆ, ಅಲ್ಲಿ ಹೋಗಿ ನೋಡ್ಬೇಕು ಇನ್ನೆಂತ ಆಗ್ತದೆ ಅಂತ. ನಿಜವಾಗಿ ನಾವು ಇವತ್ತು 3 ಪ್ಲೇಸ್ ಕವರ್ ಮಾಡಬೇಕಿತ್ತು. ಸ್ವಲ್ಪ ಸಮಸ್ಯೆಯಿಂದಾಗಿ ಅದೇ ನಿನ್ನೆ ಮಲಗುವಾಗ 1:30 ಆಯಿತು, ಬರುವಾಗ ಲೇಟ್ ಆಯಿತು. ಅದಕ್ಕೆಲ್ಲ ಒಂದೊಂದು ಕಾರಣ ಉಂಟು ಬಿಡಿ. ಹಾಗೆ ಈಗ ಔಟ್ ಆಫ್ 3 ಬೆಸ್ಟ್ ಆಫ್ 2 ಅನ್ನು ನಾವು ಸೆಲೆಕ್ಟ್ ಮಾಡಬೇಕು. ಹಾಗೆ ಇವರು ಫುಲ್ಲು ಚೆಕ್ ಮಾಡಿ ಈಗ ಎಂತಾಯಿತು, ಬೋಟಿಂಗ್ ಹೋಗುದಾ? ಮತ್ತು ಅಲ್ಲಿಂದ ನೋಡಿ, ಚದುರಂಗಪಾರ ಕ್ಯಾನ್ಸಲ್ ಮಾಡಿ ಬೋಟಿಂಗ್ ಮತ್ತು ರಾಮಕ್ಕಲ್ ಮೇಡು ಸೆಲೆಕ್ಟ್ ಮಾಡಿದ್ದಾರೆ. ಸೊ ನೋಡಿ, ಬಸ್ ಈಗ ಹೋಗ್ತಾ ಉಂಟು, ಭಾರಿ ಗೌಜಿ ಆಗ್ತಾ ಉಂಟು, ಎಲ್ಲ ಅಲ್ಲಾಡ್ತದೆ ಇನ್ನೀಗ. ನೋಡಿ, ಸ್ಟಾರ್ಟ್ ಆಯಿತು. ನೋಡಿ, ಪುಡಿ ದೋಸೆ ಉಂಟಲ್ಲಿ, ಸ್ಪೆಷಲ್ ಪುಡಿ ದೋಸೆ. ತಮಿಳುನಾಡಲ್ಲಿ ಉಂಟಲ್ಲ ದೋಸೆ, ಫುಲ್ ಫೇಮಸ್ ಆಯಿತಾ. ಇಲ್ಲಿ ಬಂದರೆ ದೋಸೆ ಇನ್ನದೇ ಹೋಗಬೇಡಿ. ನೋಡಿ, ಉತ್ತಪ್ಪ, ಮಸಾಲೆ ದೋಸೆ ಎಲ್ಲ ಸುಮಾರು ಉಂಟು. ಇಲ್ಲಿಂದ ಈಗ 4 ಕಿಲೋಮೀಟ್ರ್ ಉಂಟಾಯ್ತಾ ಬೋಟಿಂಗಿಗೆ ಒಳಗೆ. ನೋಡಿ, ಪೆರಿಯಾರ್ ಟೈಗರ್ ರಿಸರ್ವ್ ಅಂತ ಬರ್ತಿದ್ದಾರೆ. ಇಲ್ಲಿಂದ ಸ್ಟಾರ್ಟ್. ನೋಡಿ, ಇಲ್ಲಿ ಟೈಗರ್ ಎಲ್ಲ ಉಂಟಂತೆ. ಹಾಗೆ ಸಿಗ್ತದ ಗೊತ್ತಿಲ್ಲ. ನೋಡಿ, ಅಲ್ಲಿ ಫ್ಲೆಕ್ಸಲ್ಲಿ ಕಾಣ್ತಾ ಉಂಟು. ರಿಯಲ್ ಆಗಿ ಸಿಕ್ಕಿದ್ರೆ ಚಾನ್ಸ್. ಆದರೂ ಒಂದು ಕ್ಯಾಮರಾ ಹಾಕಿ
ಅದರ ಒಂದು ಕುಶಲೋಪಚಾರ ಎಲ್ಲ ವಿಚಾರಿಸಿ ನಮಗೆ ಹೋಗ್ಬೋದಲ್ಲ. ಪಾಪ ಅವ್ರ ಹತ್ರ ಮಾತಾಡುವವರು ಯಾರಿಲ್ಲ, ನಾವೊಮ್ಮೆ ಮಾತಾಡಿ ಹೋಗುವ ಅಂತ. ಹಾಗೆ ನೋಡಿ ಇಲ್ಲೆಲ್ಲ ಫುಲ್ ಅಂಗಡಿಗಳೇ. ಹಾಗೆ ಇನ್ನು ಫಾರೆಸ್ಟ್ ರೇಂಜ್ ನಾವು ಎಂಟ್ರಿ ಆಗಬೇಕಷ್ಟೇ. ಇಲ್ಲಿಂದ ಫಾರೆಸ್ಟ್ ಎಂಟ್ರಿ ಈಗ ನೋಡಿ, ಮೇಲೆ ದೊಡ್ಡ ದ್ವಾರ ಎಲ್ಲ ಉಂಟು ನೋಡಿ, ದ್ವಾರ ಹೋಗ್ತಾ ಇರುವುದೇ. ಫಾರೆಸ್ಟ್ ಎಂಟ್ರಿ ಆಯಿತು, ಅದು ಗೊತ್ತಾಗ್ತದೆ. ಸ್ವಲ್ಪ ಕೋಲ್ಡ್ ಆಗಿದೆ ವಾತಾವರಣ. ಹಾಗೆ ನೋಡಿ ಆನೆ ಉಂಟು ನೋಡಿ, ಆನೆ. ಬಸ್ಸಿಗೆ ಚಾರ್ಜ್ 75 ರೂಪಾಯಿ ಆಯಿತಾ, ಪಾರ್ಕಿಂಗ್ ಚಾರ್ಜ್ 85 ರೂಪಾಯಿ 4 ವೀಲರಿಗೆ. 2 ವೀಲರ್ ಇದು ಗೊತ್ತಿಲ್ಲ. 75 ರೂಪಾಯಿ ಪರ್ ಹೆಡ್ ಬಸ್ಸಿಗೆ ಚಾರ್ಜ್. ನೋಡಿ ನಾವು ಬೋಟಿಂಗ್ನ ಜಾಗಕ್ಕೆ ಬಂದಿದ್ದೇವೆ. ಈಗ ಹೋಗುದಾ ಬೇಡವಾ ಅಂತ ಆಲೋಚನೆ ಮಾಡ್ತಿದ್ದೇವೆ. ನಿಮಗೆಂತ ಅನ್ನಿಸ್ತಾ ಇದೆ? ಹಾಂ, ಹಿಂಗೆ ನಾನು ಸಾಗಿದ್ದೇನೆ. ನೋಡಿ ಇಲ್ಲಿ ಕೂತ್ಕೊಳ್ಳಿಕ್ಕೂ ಗಮ್ಮತ್ತಾಗ್ತದೆ, ತಂಪು ಗಾಳಿ ಒಂದು. ಹೌದು, ಗೌಜಿ ಆಗ್ತದೆ. ಮತ್ತು ನಮಗೆ ಬೋಟಿಂಗ್ ಈಗ ಹೇಗೆ ಉಂಟು ಅಂತ ಗೊತ್ತಿಲ್ಲ. 1.5 ಗಂಟೆ ಬೋಟಿಂಗ್ ಅಂತೆ, ಪರ್ ಹೆಡ್ 250 ರೂಪಾಯಿ. ನೋಡಿ ಅದು ಡಬಲ್ ಡೆಕ್ಕರ್ ಇರೋ ಬೋಟ್ ಅದು ನೋಡಿ. ಅಷ್ಟಾಗುವಾಗ 1.5 ಗಂಟೆ ಹೋಗುವಾಗ ಎಷ್ಟು 100 ಜನ ಹೋದರೆ ಒಂದು ಬೋಟ್? ಹಾಂ, 100 ಜನ ಹೋದಾರ ಅಂತ. ಅಷ್ಟಾಗುವಾಗ ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ. ಹಾಗೆ ತೊಂದರೆ ಇಲ್ವಾ? ಹಾಂ, ಅದೌದು, 1.5 ಗಂಟೆ ಉಂಟು. ಓಕೆ ನೋಡಿ, ನಮ್ಮ ಶ್ರೀಚರಣ ಅವರು, ಹೌದು ರೇಟ್ ಪ್ರಶ್ನೆ ಅಲ್ಲ, ನಮ್ಮ ಶ್ರೀಚರಣ ಅವರು ಫುಲ್ಲು ಬ್ಲಾಗಲ್ಲಿ ಬ್ಯುಸಿಯಾಗಿದ್ದಾರೆ. ಅಲ್ಲಿ ಆಚೆ ಸೈಡ್ ಹೋಗಿ ಮಾಡ್ತಿದ್ದಾರೆ, ಎಂತ ಮಾಡ್ತಾರೆ ಅವರಿಗೆ ಗೊತ್ತು. ಹಾಗೆ ಕಲ್ಲನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅವರ ಪ್ರೇಮ ಕಥೆ ಅದರಲ್ಲಿ ಬರ್ಕೊಂಡು ಗೊತ್ತಿಲ್ಲ ನನಗೆ. ನಿಮಗೆ ಎಂತ ಆಗ್ತಾ ಉಂಟು? ಹಾಂ ನೋಡಿ, ಇದು ಎರಡು ಕೂಡ ನೊಂದ ಹೃದಯಗಳಿದು. ಎಂತ ಮಾಡೋದು ಸಾಧ್ಯ ಇಲ್ಲ. ಈಗ ಬೋಟಿಂಗ್ ಎಂಟರ್ ಆಗ್ತಾ ಇದ್ದೇವೆ. 1:45 ಬೋಟ್ ರೆಡಿ ಉಂಟು. ನಾವು 4 ಜನ ಸಹ ರೆಡಿ ಇದ್ದೇವೆ. ಜಲಜ್ಯೋತಿ ಬೋಟಿನ ಹೆಸರು ನೋಡಿ. ಲೈಫ್ ಜಾಕೆಟ್ ಎಲ್ಲ ಉಂಟು. ಹಾಂ, ಇಲ್ಲ ಜಲಜ್ಯೋತಿ ಹೊರಡೋದಿಲ್ಲ, ಜಲಯಾತ್ರ ಆಚೆದು ಎಲ್ಲ ಜಲವೇ. ನೋಡಿ 28, 29, 30, 31 4 ಸೀಟ್. ಈಗ ಸೀಟನ್ನು ಹುಡುಕಿಕೊಂಡು ಹೊರಟದ್ದು. ಹಾಂ ನೋಡಿ, ಅಪ್ಪರ್ ಕ್ಲಾಸ್ ಬಾಲ್ಕನಿ ಸೀಟು. ನೋಡಿ, ಓಹ್ ಫ್ರಂಟಲ್ಲಿ ಸಿಕ್ಕಿದೆ ಮಾರೆ ಸೀಟ್. ನೋಡಿ ಬೋಟ್ ರಿವರ್ಸ್ ಹೋಗ್ತಾ ಉಂಟು. ಇದು ಪ್ಲಾಟ್ ಟ್ವಿಸ್ಟ್ ಅಂತ ಹೇಳಿದರೆ 28, 29, 30, 31 ಸೀಟ್ ಸಿಕ್ಕಿದ್ದು. 28ನೇ ಸೀಟು ಸೋಲೋ. 30, 31, 32 ಎದುರು. ಹಾಗೆ ಅವರು 3 ಎದುರು. 28ನೇ ಸೀಟಲ್ಲಿ ನಾನೊಬ್ಬ ಬ್ಯಾಕ್ ಸೈಡ್. ಜಾಲಿ. ನೋಡಿ ಸ್ವಲ್ಪ ಎದುರು ಹೋದಾಗ ಆನೆಗಳು ನೀರು ಕುಡಿತಾ ಉಂಟು. ಹಾಗೆ ನಮ್ಮ ಕ್ಯಾಮರಾ ಕಣ್ಣಿಗೆ ಅದು ಕಾಣ್ತದ, ನೋಡುವ. ಕಾಣ್ತದೆ. ಬೋಟಲ್ಲಿ ಎದ್ದು ನಿಲ್ಬಾರ್ದು ಅಂತ ಬರೆದಿದ್ದಾರೆ. ನಮಗೆ ಕಂಟೆಂಟ್ ಸಿಗಬೇಕಾದ್ರೆ ಮತ್ತೆ ನಾವೆಂತ ಈಗ ಎದ್ದು ನಿಲ್ಬೇಕು ಅಲ್ಲಿಗೆ ಎತ್ತುವಾಗ. ಹಾಗೆ ಆನೆ ಹತ್ತುತ್ತಾ ಉಂಟು. ನಾವು ಬರುವಾಗ ಆನೆ ಕಾಡಿಗೆ ಹೋಯ್ತು.
ನೋಡಿ ಬೋಟಿಂಗ್ ಇದು ಆಪ್ರೇಟ್ ಕ್ಯಾಬಿನ್, ಅದರ ಸ್ಟೇರಿಂಗ್ ಎಲ್ಲ ನೋಡಿ. ನೋಡಿ ಫೈನಲಿ ಬೋಟಿಂಗ್ ಮುಗಿದು ಕೆಳಗೆ ಬಂದಿದೆ. ನಮ್ಮ ಬಾಯ್ಸ್ ಎಲ್ಲ ನೋಡಿ ಮೇಲೆ ಇದ್ದಾರೆ, ಇನ್ನು ಫೋಟೋ ಎಲ್ಲ ತೆಗೆದು ಸೆಟ್ ಮಾಡಿಕೊಂಡು 3 ಬಾಕಿ ಆಗಿದ್ದಾರೆ ಮೇಲಿನ ಕ್ಯಾಬಿನಲ್ಲಿ. ಸಾಧಾರಣ ಕೆಳಗೆ ಸಹ ಎಲ್ಲ ಇಳಿದಾಯಿತು, ಮೇಲೆ ಸಹ ಇನ್ಯಾರಿಲ್ಲ, ಯಾರು ಇವತ್ತು ಬರುವ ಅಂದಾಜಿಲ್ಲ. ನೋಡಿ ವ್ಯೂ ಸೂಪರ್ ಉಂಟಾಯಿತು. ಹಾಗೆ ಅವರು ಫೋಟೋ ಶೂಟ್ ಮಾಡಿ ಬಂದು ನೋಡಿ ಜನ ಸಹ ಸುಮಾರಿತ್ತು. ಒಂದು ಬೋಟಲ್ಲೇ ಆಲ್ಮೋಸ್ಟ್ 70+ ಜನ ಕೂತ್ಕೊಳ್ಬೋದು. ಸೊ ಆ ರೀತಿಯ 3 ಬೋಟ್ ಹೋಗಿದೆ. 280 ಮೆಂಬರ್ಸ್. ಹಾಗೆ ದಿನಕ್ಕೆ 4 ಲಾಟ್ ಹೋಗ್ತದೆ ಇಲ್ಲಿ, ಅಂದರೆ 4 ಸಲ ಟ್ರಿಪ್ ಹೋಗ್ತದೆ, 3 ಬೋಟ್ ಸಹ. ಇನ್ನೊಂದು ಎಕ್ಸ್ಟ್ರಾ ಬೋಟ್ ಉಂಟು ಇನ್ನು ಜನ ಜಾಸ್ತಿ ಇದ್ದರೆ. ನೋಡಿ ಮೇಲೊಂದು ಜಿಂಕೆ ಉಂಟು ನೋಡಿ.